ದಸರಾ ಪ್ರಿಪರೇಷನ್ ಹೇಗಿದೆ ಸರ್? ದಸರಾ ಪ್ರಿಪರೇಷನ್ ಚೆನ್ನಾಗಿ ನಡೀತಾ ಇದೆ, ಗೇರಪ್ ಆಗಿದೆ, ಚೆನ್ನಾಗುತ್ತೆ. ಏರ್ ಶೋಗೆ ಪಾಸ್ ವ್ಯವಸ್ಥೆ ಮಾಡಿರೋದ್ರಿಂದ ಎಲ್ಲ ಅಸಮಾಧಾನ ಇದಾಗಿದೆ ಸರ್. ಜನಸಾಮಾನ್ಯರಿಗೆ ಅವಕಾಶ ಸಿಗ್ತಾ ಇಲ್ಲ ಇವಲ್ಲ, ಆ ಥರ ಏನಿಲ್ಲ. ಏರ್ ಶೋ ಇದೆ, ಹೆಲಿಕಾಪ್ಟರ್ ಶೋ ಇದೆ, 2 ಸಾರಿ ಇದೆ, 2 ದಿನ. ಆಮೇಲೆ ಆ ಡ್ರೋನ್ ಶೋ ಚೆನ್ನಾಗುತ್ತೆ. ಎಲ್ಲ ಜನರು ಸಹಕಾರ ಇನ್ನಂತೆ ಇದ್ದೇ ಇರ್ತದೆ. ಯಾರು ಎಲ್ಗಾರು ಹೋಗ್ಲಿ, 22ಕ್ಕೆ ದಸರಾ ಅಂತ ಉದ್ಘಾಟನೆ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಹೋಗ್ಲಿ. ಮೋದಿ ಅವರಿಗೆ 75 ಆಗಿದೆ ಸರ್. 75 ರಿಟೈರ್ಮೆಂಟ್ ಅಂತಿದ್ರು ಬಿಜೆಪಿ ಅವರು. ಏನಾದ್ರು ಹೇಳಕ್ ಇಷ್ಟಪಡ್ತೀರ? ಅವ್ರಿಗೆ ಹುಟ್ಟಿದ ದಿನ ಇವತ್ತು. ಅವ್ರಿಗೆ ಶುಭಾಶಯ ಹೇಳೋಣ. ಪ್ರೈಮ್ ಮಿನಿಸ್ಟರ್ ನಿಮ್ಮ NSY ಕಾರ್ಯಕರ್ತರು ಅಂತಾರಾಷ್ಟ್ರೀಯ ನಿರುದ್ಯೋಗ ದಿನಾಚರಣೆ ಪ್ರೈಮ್ ಮಿನಿಸ್ಟರ್ ಮೆನಿ ರಿಟರ್ನ್ಸ್ ಆಗುತ್ತೆ. ಅಲ್ಲ ಸರ್, ನಿಮ್ಮ NSY ಕಾರ್ಯಕರ್ತರು ರಿಟೈರ್ಮೆಂಟ್ ತಗೊಳ್ಳಿ ಅಂತೀರಿ? ನಾನು ಅದೆಲ್ಲ ಹೇಳಕ್ಕಾಗಲ್ಲ. ಸರ್, ನಿಮ್ಮ ಕಾರ್ಯಕರ್ತರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲಾ ಕಡೆ. ದಿನಾಚರಣೆ ಅಂತ ಮಾಡ್ತಾ ಇದ್ದಾರೆ. ಮೋದಿ ಅವರು ಬಂದು ಇವತ್ತು ಹೌದು, ಉದ್ಯೋಗ ಇಲ್ಲ, ನಿರುದ್ಯೋಗ ಪ್ರತಿಭಟನೆ ಆಗ್ಲೇಬೇಕಲ್ಲ. ಉದ್ಯೋಗ ಕೊಡದೇ ಇರೋದ್ರಿಂದ 7 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಷ್ಟು ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಈ ಕೊಟ್ಟಿದಾರ. ಮತ್ತು ಯುವಕರು ಹೇಳ್ಬೇಕಲ್ಲ, ಹಂಗೆ ಅವ್ರಿಗೆ ಹುಟ್ಟದಬ್ಬ ಒಳ್ಳೇದಾಗಲಿ ಅನ್ನೋದು ಒಂದು ಭಾಗ. ಆದರೆ ಅವರು ಹೇಳಿರೋ ಮಾತಿನ ಪ್ರಕಾರ ನಡಿಬೇಕು. ನಡೆದಿಲ್ಲ ಅಂತ ಆಗ್ಲಿಲ್ವಾ? 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು, ಹಾಕಿಲ್ವಲ್ಲ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಕಪ್ಪಾಡೋದೆಲ್ಲ ತಂದ್ಬಿಡ್ತೀವಿ ಅಂದ್ರು, ಬಂದೇ ಇಲ್ವಲ್ಲ. ಡೈರೆಕ್ಟಾಗಿ 15 ಲಕ್ಷ ಹಾಕ್ತೀವಿ ಅಂದ್ರು, ಕೊಡ್ಲೇ ಇಲ್ವಲ್ಲ. ಎಲ್ಲಿಗೆ ಏನಿದೆ? ನೀವು ಮತಗಳ್ಳತನದ ವಿರುದ್ಧ ಹೋರಾಟ ಮಾಡಿದ್ರಿ. ಈಗ ಕೋಲಾರ ಶಾಸಕರು ಈಗ ಮತಗಳ್ಳತನದ ವಿರುದ್ಧವಾಗಿ ಈಗ ಮಾತನಾಡಿ ಅಂತ ಕೇಳ್ತಾ ಇದ್ದಾರೆ. ಮತಗಳ್ಳತನನೇ ಬೇರೆ, ಶಾಸಕನ ಅಸಿಂಧುನೇ ಬೇರೆ. ದೇ ಆರ್ 2 ಡಿಫರೆಂಟ್ ಎಂಟಿಟೀಸ್. ಸೊ ಅಲ್ಟಿಮೇಟ್ಲಿ ಅವರು ಸುಪ್ರೀಂ ಕೋರ್ಟ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಾನೂನು ಏನು ಹೇಳುತ್ತೆ ಅದು ಕೇಳಬೇಕಲ್ಲ. ಕಾನೂನು ಏನಿದೆ ನಾವೆಲ್ಲ ವ್ಯಾಟ್ ಟು ರೆಸ್ಪೆಕ್ಟ್. ಧರ್ಮ ಒಡೆಯೋ ಕೆಲಸ ಮಾಡ್ತಿದ್ದಾರೆ. ಕ್ರಿಶ್ಚಿಯನ್ ಅನ್ನುವಂತಹದ್ದನ್ನ ಜಾತಿಗಳಿಗೆ ಸೇರಿಸಿ ಈಗ ಧರ್ಮ ಒಡೆಯೋ ಕೆಲಸ ಆಗ್ತಾ ಇದೆ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ. Caste and tribal in southern India, ಎಡ್ಗರ್ ಥರ್ಸ್ಟನ್ ಅನ್ನೋರು ಆಂಥ್ರೋಪಾಲಜಿಕಲ್ ಸ್ಟಡೀಸ್, ಸೋಷಿಯಲ್ ಸ್ಟಡೀಸ್ ಮಾಡಿ ಯಾವ್ಯಾವ ಕ್ಯಾಸ್ಟ್ಗಳು ಹೇಗಿದ್ದಾವೆ ಏನೇನು ಅಂತ ಹೇಳಿದ್ದಾರೆ. ಎಡ್ಗರ್ ಥರ್ಸ್ಟನ್ 1931 ಮೈಸೂರು ಗೆಜೆಟಲ್ಲಿ, 1931 ಮಡ್ರಾಸ್ ಗೆಜೆಟಲ್ಲಿ ಕ್ಯಾಸ್ಟ್ಗಳಿದ್ದಾವೆ. ಹೊಸ ಕ್ಯಾಸ್ಟ್ಗಳನ್ನ ಉತ್ಪಾದನೆ ಮಾಡೋಕ್ಕಾಗಲ್ಲ, ಇರೋ ಕ್ಯಾಸ್ಟ್ಗಳೇ. ಅಲ್ಲಿ ಸಿದ್ದರಾಮಯ್ಯ ಧರ್ಮ ಒಡೆ ಪ್ರಶ್ನೆ ಎಲ್ಲಿ ಬಂತು? ಧರ್ಮ ಒಡೆ ಪ್ರಶ್ನೆ ಬರೋದೇ ಇಲ್ಲ. ಯಾರ್ಯಾರು ಯಾವ್ಯಾವ ಧರ್ಮ ಫಾಲೋ ಮಾಡಬೇಕು ಅಂತಾರೆ ಅವ್ರಿಗೆ ಸಂವಿಧಾನದಲ್ಲಿ ಮುಕ್ತವಾದಂತ ಅವಕಾಶ ಕೊಟ್ಟಿದ್ದಾರೆ. ಯಾರು ಜನರು ಕಾಲದಲ್ಲಿ ಅವ್ರಿಗೆ ಇಷ್ಟ ಇರ್ತಕ್ಕಂಥ ಧರ್ಮಕ್ಕೆ ಹೋಗೋದಕ್ಕೆ ಮುಕ್ತವಾದಂಥ ಅವಕಾಶವನ್ನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಯಾವುದೇ ಒತ್ತಡ ಬಲವಂತ ಇಲ್ಲದೇನೆ ನಾವಿಲ್ಲಿರೋರಿಗೆ ಯಾರಿಗೂ ಬೇರೆ ಏನಾದ್ರು ಧರ್ಮಕ್ಕೆ ಹೋಗ್ಬೇಕು ಅಂತ ಅನ್ನಿಸಿದ್ರೆ ವಿ ಆರ್ ಫ್ರೀ ಟು ಟೇಕ್ ಡಿಸಿಷನ್ ಟು ಬಿಕಮ್ ಸಿಟಿಸನ್ ಆಫ್ ಎನಿ ರಿಲಿಜನ್. ನೋಬಡಿ ಕ್ಯಾನ್ ಪ್ರಿವೆಂಟ್ ಬಿಕಾಸ್ ಸಂವಿಧಾನ ಅವಕಾಶ ಕೊಟ್ಟಿದೆ. ಅದಷ್ಟೇ CM ಹೇಳಿರೋದು. ಅದನ್ನ ಬಿಟ್ಟು ಬಿನ್ನೇನು ಹೇಳಿಲ್ವಲ್ಲ. ಈಗ ಆತರ ಇರೋರ್ನ ಕ್ರಿಶ್ಚಿಯನ್ಗೆ ಸೇರಿಸಿ ಅದರಲ್ಲಿ ಜಾತಿನೂ ಸೇರಿಸ್ತೀರಿ, ಕ್ರಿಶ್ಚಿಯನ್ ಸೇರಿಸಿ, ಎರಡನ್ನೂ ಮರ್ಜ್ ಮಾಡಿ ಏನಕ್ಕೆ ಅವಕಾಶ ಮಾಡ್ಕೊಡ್ತಾ ಇದೆ? ಆ ಆಪ್ಷನ್ ಯಾಕೆ ಕೊಟ್ಟಿದ್ದೀರಿ? ಒಂದು ಕ್ರಿಶ್ಚಿಯನ್ಗೆ ಬಿಟ್ಬಿಡಿ ಅಂತ CM ಹೇಳಿದ್ದು ಕಾಲಮ್ ಅಲ್ಲೂ ಇರ್ಬೇಕಲ್ಲ. ಅದೇ ತರ ಇದ್ರು ಇವರು ಅಲ್ಲಿ ಹೋಗಿದ್ದಾರೆ ಅಂತ ಅಷ್ಟೇ. ಅದು ಅಲ್ಟಿಮೇಟ್ಲಿ ಇದು ಸೋಷಿಯೋ ಎಜುಕೇಶನಲ್ ಸರ್ವೆ. ಯಾವ ಧರ್ಮ ಇದೆಯೋ, ಯಾವ ಜಾತಿ ಇದೆಯೋ,
ಈ ಕ್ಯಾಸ್ಟ್ ಸೆನ್ಸಸ್ ಹಾಕಕ್ಕೆ ಇಟ್ಸ್ ಅ ಸೋಷಿಯಲ್ ಎಜುಕೇಶನ್ ಸರ್ವೆ. ಇಲ್ಲಿ ಗೊಂದಲ ಏನಿದೆ? ವೆರ್ ಇಸ್ ದಿ ಕನ್ಫ್ಯೂಷನ್? ಧರ್ಮ ಒಡೆ ಪ್ರಶ್ನೆ ಎಲ್ಲಿದೆ? ಇರೋ ಧರ್ಮಕ್ಕೆ ಜನ ಅವ್ರು ಬಯಸಿದಾಗ ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಅದು ಅವ್ರ ವಿಷಯ. ಯಾರು ಬಲವಂತ ಮಾಡಬಾರ್ದು, ಹಿಂಸೆ ಕೊಡಬಾರ್ದು, ಒತ್ತಡ ಹಾಕ್ಬಾರ್ದು. ಅದು ಕಾನ್ಸ್ಟಿಟ್ಯೂಷನ್ಲಿ ಅವಕಾಶ ಇಲ್ಲ. ಯಾವ ಜನ ಯಾರಿಗೆ ನಾವು ಇಂಥ ಧರ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ವಾ, ನಾನು ಹಿಂದುವಾಗಿ ಹುಟ್ಟೋ ಅಧಿಕಾರ ನನ್ನ ಕೈಲಿರಲಿಲ್ಲ, ಹಿಂದುವಾಗಿ ಹುಟ್ಟುಬಿಟ್ಟೆ, ಸಾಯುವಾಗ ಮಾತ್ರ ಹಿಂದುವಾಗಿ ನಾನು ಸಾಯಲಾರೆ ಅಂತ ಹೇಳಿ.